ದಾಸ ಸಾಹಿತ್ಯ ಜನರ ಮಧ್ಯೆ, ಜನರ ಮುಂದೆ ಹುಟ್ಟಿದ ಆಶುರಚನೆ. ಮನೆ ಮನೆ ಓಣಿ ಬೀದಿಗಳಲ್ಲಿ ಹಾಡುತ್ತಾ ಕುಣಿಯುತ್ತಾ ಸಾಗುವಾಗ ಕಂಡುಂಡ ಲೋಕಾನುಭವವನ್ನು ಅಲ್ಲಲ್ಲಿ ಕಟ್ಟಿ ಹಾಡಿದ್ದು. ಭಾವ ತನ್ಮಯತೆಯಲ್ಲಿ ಮೂಡಿಬಂದ ಈ ರಚನೆಗಳು ಕವಿತೆಯ ಎಲ್ಲ ಕಾವ್ಯಾಂಶವನ್ನು ತುಂಬಿ ನಿಂತವು. ತಂಬೂರಿ ಮೇಟಿದವ ಭವಾಬ್ಧಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ. ದಾಸರೆಂದರೆ ಪುರಂದರದಾಸರಯ್ಯ ಎಂದು ಗುರುಗಳಾದ ವ್ಯಾಸರಾಯರಿಂದ ಹೊಗಳಿಸಿಕೊಂಡವರು ಪುರಂದರದಾಸರು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ ಬೇಡಿ ಕೊಂಬೆನು ಕಂಡ ನಾಲಿಗೆ. ರೂಢಿಗೋಡೆಯ ಶ್ರೀರಾಮನ ನಾಮವ ರೂಢಿಗೋಡೆಯ ಶ್ರೀರಾಮನ ನಾಮವ ಪಾಡುತ್ತಲಿರು ಕಂಡ ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ. ಸಾಮಾಜಿಕ ವಿಡಂಬನೆಯನ್ನು ತಮ್ಮ ಕೀರ್ತನೆಗಳಲ್ಲಿ ಅಭಿವ್ಯಕ್ತಿಗೊಳಿಸಿದವರು ಶ್ರೀ ವಾದಿರಾಜರು. ಹಣವೇ ನಿರ್ಣಯ ಗುಣವೇನು ಬಣ್ಣಿಪೇನು ಹಣವಿಲ್ಲದವನೊಬ್ಬ ಹೆಣವೇ ಸರಿಕಳ್ಯ. ಹಣವೇ ನಿರ್ಣಯ ಗುಣವೇನು ಬಣ್ಣಿಪೇನು ಬೆಲೆಯಾಗದವನೆಲ್ಲ ಬೆಲೆಯ ಮಾಡಿಸುವೆ. ಎಲ್ಲ ವಸ್ತುಗಳನ್ನು ಎದ್ದಲೆ ತರಿಸುವಿ. ಕುಲಗೆಟ್ಟವರ ಸತ್ಕುಲಕ್ಕೆ ಸೇರಿಸುವಿ. ಕೊಲೆಯನಾದರೂ ತಂದೊಳಗೇರಿಸುವೆ. ಹಣವೇ ನಿರ್ಣಯ ಗುಣವೇನು ಬಣ್ಣಿಪೇನೋ. ಕನಕದಾಸರು ಕೇವಲ ಕೀರ್ತನೆಗಾರರಷ್ಟೇ ಅಲ್ಲ, ಕನ್ನಡದ ಜನ ಮೆಚ್ಚಿದ ಕವಿಗಳೂ ಹೌದು. ಹರಿ 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 ದುರ್ಜನರ ಸಂಗ ಎಂದಿಗೊಲ್ಲೆನು ಹರಿಯೇ. ಇಂಥ ಸಜ್ಜನರ ಸಂಗದೊಳಗಿರಿ ಸಣ್ಣ ಹರಿಯೇ. ಉಂಡ ಮನೆಗೆರಡ ಎಣಿಸುವಾತನ ಸಂಗ ಕೊಂಡೆಯವ ಪೇಳಿ ಕಾದಿಸುವನ ಸಂಗ. ತಂದೆ ತಾಯನು ಬೈದು ಜರಿದು ಬಾಧಿಸುವವನ ಸಂಗ.
ಕಾದಿಸುವವನ ಸಂಗ ನಿಂದಕರ ಸಂಗ ಬಹುಭಂಗ ರಂಗ ದುರ್ಜನರ ಸಂಗ ಎಂದಿಗೊಲ್ಲೆನು ಹರಿಯೇ ಇಂಥ ಸಜ್ಜನರ ಸಂಗದೊಳಗಿರಿಸೆನ್ನ ಹರಿಯೇ ಹರಿ 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 ಹರಿ. ಕೀರ್ತನೆಗಳಲ್ಲಿ ಶಾಸ್ತ್ರ ವಿಚಾರಗಳನ್ನು ಎರಕ ಹೊಯ್ಯುವುದರಲ್ಲಿ ವಿಶೇಷ ಆಸಕ್ತಿ ವಹಿಸಿದವರು ಗೋಪಾಲದಾಸರು. ಎಷ್ಟು ಮಮತೆಯೋ ನಿನಗೆ ಭ್ರಷ್ಟ ಮನವೇ, ಕಷ್ಟ ದೇಗವನೆಚ್ಚಿ ಇವನೇ ಕಾಳದಿ. ಚಿನ್ನ ಬೆಳ್ಳಿ ನಾನಾ ಬಣ್ಣ ಬಿರುದುಗಳನ್ನು ಅನಂತ ಗಳಿಸಿ ಅನಂತ ಹರುಷದಲ್ಲಿ ನನ್ನವರು ನನ್ನದು ಎಂಬ ದೋಷದ ಮದದಿ, ನನ್ನವರು ನನ್ನದು ಎಂಬ ದೋಷದ ಮದದಿ ಇನ್ನು ದೇಗವ ಧರಿಸಿ ಇನ್ನು ಎಚ್ಚರಿಯೋ, ಇನ್ನು ಎಚ್ಚರಿಯೋ. ಎಷ್ಟು ಮಮತೆಯೋ ನಿನಗೆ ಭ್ರಷ್ಟ ಮನವೇ, ಕಷ್ಟ ದೇಗವನೆಚ್ಚಿ ಇವನೇ ಕಾಳದಿ. ಎಷ್ಟು ಮಮತೆಯೋ ನಿನಗೆ ಭ್ರಷ್ಟ ಮನವೇ. ವ್ಯಾಸರಾಯರು ದಾಸ ಪರಂಪರೆಯ ಸಂಘಟಕರು, ನಿರ್ಮಾತರು. ಪುರಂದರ ಕನಕದಾಸರಂತಹ ಮಹಾನ್ ಕೀರ್ತನೆಗಾರರನ್ನು ರೂಪಿಸಿದವರು. ಸಂಸಾರವೆಂಬ ಮಾರಿಗೆ ಸಿಲುಕಿದೆ, ಕಂಸಾರಿ ಕರುಣದಿಂದೆನ್ನ ನೋಡಯ್ಯ. ಒಂದು ಮೊಲಕ್ಕೆ 6 ಹುಲಿ ಬಂದಡರುವಂತೆ, ಒಂದು ಮೊಲಕ್ಕೆ 6 ಹುಲಿ ಬಂದಡರುವಂತೆ ಬಂದೆಳವುತ್ತಲಿವೆ ಹರಿಷಡ್ವರ್ಗಗಳು. ಜೋಗಿಗಾಗಿ ಕೋಡಗ ಪಾಡು ಪಡುವಂತೆ, ಜೋಗಿಗಾಗಿ ಕೋಡಗ ಪಾಡು ಪಡುವಂತೆ ಲೋಗರಿಗಾಗಿ ಧಾವತಿ ಪಟ್ಟು ಬಳಲುವೆ ಸಂಸಾರವೆಂಬ. ಜನ ಸಮುದಾಯದ ನಡುವೆ ಬದುಕಿದ ದಾಸರು ಈ ಸಮಾಜದ ಕಿಲುಬನ್ನು ತೊಳೆಯುವ ಕೆಲಸ ಮಾಡಿದರು. ಇಲ್ಲಿನ ದೋಷಗಳನ್ನು ಪ್ರಶ್ನಿಸುವ ಮೂಲಕ, ಪ್ರತಿಕ್ರಿಯಿಸುವ ಮೂಲಕ ಸಾಮಾಜಿಕವಾಗಿ ಸ್ಪಂದಿಸಿದರು. ಮನುಕುಲದ ಉತ್ಥಾನದ ಆಶಯದಲ್ಲಿ ದಾಸರು ಪ್ರಶ್ನೆಯನ್ನಷ್ಟೇ ಮಾಡಿ ಸುಮ್ಮನಾಗಲಿಲ್ಲ. ಪರಿಹಾರ ನೀಡುವ ಮೂಲಕ ಆ ಮಿತಿಯನ್ನು ದಾಟುವ ಬಗೆಯನ್ನೂ ಹೇಳಿದರು. ಗೆಜೆಯ ಕಟ್ಟಿದವ, ಖಳರದೆ ಮೆಟ್ಟಿದವ, ಗಾಯನ ಪಾಡಿದವ, ಗಾಯನ ಪಾಡಿದವ, ಹರಿಮೂರ್ತಿ ನೋಡಿದವ, ವಿಠಲನ